ಸರ್ ಇವಾಗ ನಾವು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ? ಕೋಟಿಲಿಂಗ. ಸೊ ಕೋಟಿಲಿಂಗ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇದು ಒಂದು ವೇನೇ ನೋಡ್ಬೋದು, ಏನು ಚೆನ್ನಾಗಿದೆ ಇಲ್ಲಿ ವ್ಯೂ ಅಂತ. ಪ್ರಿಫರೇಬಲಿ ನೀವು ನಾನು ಹೇಳೋದಾದರೆ ಗೈಡ್ ಸಹಾಯ ಇಲ್ಲೇ ಈ ಕಡೆ ಬರೋಕ್ಕೆ ಹೋಗ್ಬೇಡಿ. ವಾವ್ ನೋಡಿ, ಶಿವಲಿಂಗ ಎಲ್ಲ ಕೆತ್ತನೆ ಆಗುತ್ತಲ್ಲ, ಸೂಪರ್. ಹೌದು, ಲ್ಯಾಂಡ್ಸ್ಕೇಪ್ ಸಕ್ಕತ್ತಾಗಿದೆ ಇಲ್ಲಿ ನೋಡಿ. ರಾಜದಾರಿಗಳು, ಏನ್ಷಿಯಂಟ್ ಪಾತ್ವೇಸ್ ಅವೆಲ್ಲ ಎಲ್ಲ ಡ್ಯಾಮೇಜ್ ಆಗಿದೆ, ಹಳೆ ಕಾಲದ ರಸ್ತೆಗಳು. ಓ, ದಾರಿ ಅಲ್ಲ. ಓ, ಮತ್ತು ಈ ಸ್ಥಳಕ್ಕೆ ಬರಬೇಕು ಅಂದರೆ ನೀವು ಎರಡು ದಾರಿಯಲ್ಲಿ ಬರ್ಬೋದು. ಒಂದು ತೆಪ್ಪದ ಮೂಲಕ, ಹಾಗೆಯೇ ಇನ್ನೊಂದು ವಿಜಯ ವಿಠಲ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ದಾರಿ ಇದೆ. ಆ ದಾರಿಯಲ್ಲಿ ನಡ್ಕೊಂಡು ಕೂಡ ನೀವು ಈ ಸ್ಥಳವನ್ನು ತಲುಪಬಹುದು. ತುಂಬ ನೈಸ್. ವಾವ್, ಕಲ್ಲುಗಳ ಮಧ್ಯೆ ವಾವ್ ವಾವ್. ಇಲ್ಲಿ ಅನಂತ ಶಯನ, ಕೈಯಲ್ಲಿ ಚಕ್ರ. ಆ ಕಡೆ ಭೂದೇವಿ ಶ್ರೀದೇವಿ ವಿಷ್ಣುನ ಪಾದಗಳನ್ನ ಒತ್ತಾ ಇದೆ, ಮಸಾಜ್ ಮಾಡ್ತಾ ಇದ್ದಾರೆ. ಬ್ರಹ್ಮ ವಿಷ್ಣುನ ಒಕ್ಕಳಿಂದ ಉಟ್ಕೊಂಡಿರೋದು ಒಂದು ಪದ್ಮ ಇದೆ, ಹೂ ಇದೆ ನೋಡಿ. ಬ್ರಹ್ಮ ಚತುರ್ಮುಖ ಬ್ರಹ್ಮ ಉಟ್ಕೊಂಡಿದ್ದಾನೆ. ಆದಿಶೇಷ ನೋಡಿ, ಆದಿಶೇಷ ಮೆಟ್ಟಸ್ತರ ವಿಷ್ಣುನಿಗೆ. ಈ ಕಡೆ ಹನುಮಂತ, ಆ ಕಡೆ ಗರುಡ. ಒಂದು ರಾಕ್ ಕಟ್ ಕಾರ್ವಿಂಗ್, ಅಲ್ಲೆಲ್ಲ ಹೂವಿನ ಅಲಂಕಾರ ಮಾಡಲಿಕ್ಕೆ ಹೋಲ್ಸ್ ಮಾಡಿದ್ದಾರೆ ನೋಡಿ. ಹೌದು, ರಾಕ್ ಕಟ್ ಕಾರ್ವಿಂಗ್ ಅಂತಂದೇಳಿ ಬಂಡೆಗಳ ಮೇಲೆ ಕೊಡ್ತಿರ್ತಕ್ಕಂಥದ್ದು ವಿಷ್ಣು. ಬ್ಯೂಟಿಫುಲ್ ವಿಷ್ಣು, ಅನಂತ ಶಯನ, ರಿಕ್ಲೈನಿಂಗ್ ವಿಷ್ಣು, ಸ್ಲೀಪಿಂಗ್ ವಿಷ್ಣು. ಸಖತ್ತಾಗಿದೆ. ಬಾ, ವಯಸ್ಸಾದವರು ಇಲ್ಲಿ ಬರೋಕ್ಕಾಗಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಇವಾಗ ಇನ್ನೊಂದು ನಾವೀಗ ತುಂಗಭದ್ರಾ ನದಿ ಪಕ್ಕದಲ್ಲಿರೋ ಕೋಟಿಲಿಂಗ ಅನ್ನೋ ಜಾಗದಲ್ಲಿದ್ದೀವಿ. ನಾವು ಈ ಜಾಗದಲ್ಲಿ ತುಂಬ ಸಂಖ್ಯೆಯಲ್ಲಿ ಶಿವಲಿಂಗಗಳನ್ನ ನೋಡ್ಬೋದು. ಹೆಸರಿಗೆ ಮಾತ್ರ ಇದು ಕೋಟಿಲಿಂಗ, ಆದರೆ ಇಲ್ಲಿ ಒಂದು ಕೋಟಿ ಶಿವಲಿಂಗಗಳು ಇಲ್ಲ. ಕೋಟಿಲಿಂಗ ಅಂತ ಹೇಳ್ತೀವಿ, ಕೋಟಿ ಅಲ್ಲ, 1008 ಇದೆ. ಇಲ್ಲಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಆಕೃತಿಯಲ್ಲಿ ನಾವು ಶಿವಲಿಂಗಗಳನ್ನ ನೋಡ್ಬೋದು. ಕೆಲವೊಂದು ತುಂಬ ದೊಡ್ಡದಾಗಿವೆ, ಹಾಗೆ ಕೆಲವೊಂದು ತುಂಬ ಚಿಕ್ಕ ಪ್ರಮಾಣದಲ್ಲಿ ಕೆತ್ತನೆ ಮಾಡಲಾಗಿದೆ. ದೇವ್ರ ಮೇಲೆ ಯಾವ ಅಂದರೆ ಎಷ್ಟು ದೇವ್ರ ಮೇಲೆ ನಂಬಿಕೆ ಮತ್ತು ಶ್ರದ್ಧೆ ಇತ್ತು ಅಂತ ತಿಳ್ಕೊಬೇಕಂದ್ರೆ ನಾವು ಇಲ್ಲಿ ಈ ಥರ ಪ್ಲೇಸಸ್ ಎಲ್ಲ ಬಂದು ನೋಡಬೇಕು. ನೋಡಿ, ಇಲ್ಲಿ ಕೂಡ ನಾವು ನೋಡ್ಬೋದು. ಇನ್ನು ಹಿಂದೂ ಧರ್ಮದ ಪ್ರಕಾರ ಹರಕೆಯನ್ನು ತೀರಿಸುವ ಸಲುವಾಗಿ ಈ ವಿಗ್ರಹಗಳನ್ನು ನದಿಯ ದಂಡೆಯಲ್ಲಿ ಕೆತ್ತಲಾಗಿದೆ ಎನ್ನುವ ನಂಬಿಕೆ ಇದೆ. ನೋಡಿ, ಸುತ್ತ ಕೂಡ ಬಂಡೆಗಳ ರಾಶಿ, ಅದರ ಮಧ್ಯೆ ಈ ಥರ ತುಂಬ ಸೂಪರ್ ಆಗಿರೋ ಕೆತ್ತನೆಗಳು. ಇಲ್ಲೂ ನೋಡ್ಬೋದು ನಾವು ಶಿವಲಿಂಗಗಳ ಕೆತ್ತನೆಗಳು. ಇಲ್ಲಿ ಈ ಕಡೆ ಇಲ್ಲಿ ಯಪ್ಪ, ನನಗಂತೂ ತುಂಬಾ ಖುಷಿ ಆಗ್ತಿದೆ ಈ ಪ್ಲೇಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದಕ್ಕೆ. ನೀವು ಕೂಡ ಬನ್ನಿ. ಇದು ಕೋಟಿಲಿಂಗ ಅಂತ ಕರೀತಾರೆ, ಹಂಪಿ ಹತ್ರ ಇರೋ ಪ್ಲೇಸು. ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಡೆಫಿನೆಟ್ಲಿ ಗೂಗಲಲ್ಲಂತೂ ಸಿಗಲ್ಲ. ಇದು
ನೀವು ಗೈಡ್ನ ತೊಗೊಂಡೇ ಬರಬೇಕು. ಸೊ ಗೈಡ್ ಜೊತೆ ಬಂದರೆ ನಿಮಗೆ ನೀಟಾಗಿ ಅವರು ದಾರಿ ತೋರಿಸಿ ಹಾಗೆಯೇ ಅದ್ರ ಮಹತ್ವದ ಬಗ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ. ಇಲ್ಲಿ ಕೂಡ ಸಣ್ಣ ಸಣ್ಣ ಕೆತ್ತನೆ ನೋಡ್ಬೋದು, ಬಸವ ಹಾಗೆ ಶಿವ. ಇನ್ನು ಈ ಜಾಗದಲ್ಲಿ ಬರೀ ಐತಿಹಾಸಿಕ ಸ್ಥಳವಲ್ಲದೆ ನೀವು ನೈಸರ್ಗಿಕವಾಗಿ ಕೂಡ ತುಂಬಾ ಚೆನ್ನಾಗಿರೋ ವ್ಯೂ ಕೂಡ ನೋಡಬಹುದು. ಇಲ್ಲಿನ ಬೆಟ್ಟ ಗುಡ್ಡಗಳನ್ನು ನೋಡೋದೇ ಒಂದು ಖುಷಿ. ಇಲ್ಲಿ ನಮಗೆ ರಾಮಾಯಣದ ಮಹತ್ವ ಕೂಡ ಇರೋ ಜಾಗ ಇದು. ನೋಡಿ ಇಲ್ಲಿ ಈ ಥರ ಬಂಡೆಗಳ ಮಧ್ಯೆ ಇಂಥ ಕಡೆ ಎಲ್ಲ ಕೆತ್ತನೆಗಳು ನೋಡ್ಬೋದು. ಇಲ್ಲಿ ಪ್ರತಿ ಬಂಡೆ ಸಂದಿಗಳಲ್ಲೂ ಇದೆ. ಮತ್ತು ಅಲ್ಲಿ ಕೂಡ ಒಂದು ಉಗ್ರ ನರಸಿಂಹನ ಕೆತ್ತನೆ ನೋಡ್ಬೋದು. ನೋಡಿ ಮಳೆ ಶುರುವಾಯಿತು. ಯಾವುದಾದ್ರೂ ಗುಹೆ ಒಳಗಡೆ ಹೋಗಿ ಸೆಟ್ಲ್ ಆಗಬೇಕು. ಓ ನೋಡಿ ಎಲ್ಲೂ ಎಮರ್ಜೆನ್ಸಿ ರೂಮ್ಗಳು ಇದೆ ಮಳೆ ಬಂದು. ಓ ವಾವ್, ಯಪ್ಪ ಈ ಬೆಟ್ಟಗಳ ಮಧ್ಯೆ ಎಲ್ಲ ಮಾಡಿದ್ದಾರೆ. ಭಕ್ತರು ರಾಯಲ್ ಡಿವೋಟಿ ಫ್ಯಾಮಿಲಿ. Oh my god. They have solution for every problem. ಪಾರ್ವತಿ ನಂದಿ ಎಲ್ಲ ಹೊಡೆದಾಕಿದ್ದಾರೆ. ನಂದಿ ನಂದಿ ಪೀಸ್ ಆಗಿದೆ ನೋಡಿ. ಶಿವಲಿಂಗ ಇದೆ ಬಟ್ ಓ ತುಂಬಾ ಪೀಸ್ಫುಲ್ ಜಾಗ. ಮೆಡಿಟೇಷನ್ ಮಾಡೋದಕ್ಕೆ ಹೇಳಿ ಮಾಡಿಸ್ತಿರೋ ಥರ ಇದೆ. ನಾವಿಲ್ಲಿ ದೇವಸ್ಥಾನದ ಏನು ನೋಡ್ತಾ ಇದ್ದೀವಿ ಇದ್ರ ಮೇಲೇ ಆಗಲೇ ಸ್ವಲ್ಪ ಹೊತ್ತು ಹಿಂದೆ ಓಡಾಡಿದ್ದು. ಸಂಪೂರ್ಣ ಬಂಡೆಗಳ ಕೆಳಗಡೆ ಕಟ್ಟಿರೋ ದೇವಸ್ಥಾನ. ಇಲ್ಲಿ ಚಿಟ್ಟೆಗಳು ಜಾಸ್ತಿನಾ? ಓ